ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಮನೆ ಅಡಿಗೆಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ತುಂಬ ರುಚಿಕರವಾದ ಕ್ಯಾರೆಟ್ ಹಲ್ವಾ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಕ್ಯಾರೆಟ್ ಹಲ್ವಾ ಅಂದರೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಬೇಗನೆ ಕೂಡ ಮಾಡ್ಕೋಬೋದಾಗಿರೋದ್ರಿಂದ ತುಂಬಾ ಇಷ್ಟ ಆಗುತ್ತೆ. ಬರ್ತ್ಡೇ ಫಂಕ್ಷನ್ನು ಆ ಥರ ಟೈಮಲ್ಲೆಲ್ಲ, ಹಬ್ಬಗಳಲ್ಲೆಲ್ಲ ಬೇಗ ಆಗೋಂಥ ರೆಸಿಪಿ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ಬನ್ನಿ, ಈಗ ನಾನು ಕ್ಯಾರೆಟ್ ಹಲ್ವಾ ಆಗಿರೋದ್ರಿಂದ ನಾನು ಒಂದು 5 ಕ್ಯಾರೆಟ್ನ, ಉದ್ದದ ಕ್ಯಾರೆಟ್ನ ಸಿಪ್ಪೆ ಎರೆದು ಈ ಥರ ತುರಿದು ಇಟ್ಕೊಂಡಿದ್ದೀನಿ. 5 ಕ್ಯಾರೆಟ್ ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿರೋಂಥ ಗೋಡಂಬಿ ಒಂದು 5ರಿಂದ 6, ಒಂದು 5ರಿಂದ 10 ದ್ರಾಕ್ಷಿ, ಒಣ ದ್ರಾಕ್ಷಿ, 1 ಬೌಲ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಒಂದು ಅರ್ಧ ಬೌಲು ಹಾಲು, ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ, ಒಂದು 4 ಏಲಕ್ಕಿ ಕಾಯಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ, ಈಗ ನಾನು ಬಾಣಲಿನ ಕಾಯಕ್ಕಿಟ್ಟಿದ್ದೀನಿ. ಬಾಣಲಿ ಕಾದಿದೆ ಕೂಡ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಈಗ ತುಪ್ಪ ಕೂಡ ಚೆನ್ನಾಗಿ ಕಾದಿದೆ. ಈಗ ನಾನು ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಹುರ್ಕೋತೀನಿ. ಗೋಡಂಬಿ ಹಾಕಿದ್ದೀನಿ, ಹಾಗೆ ದ್ರಾಕ್ಷಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದು ತುಪ್ಪದಲ್ಲಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಫ್ರೈ ಆಗಬೇಕು. ನೋಡಿ, ಈ ಥರ ಎಲ್ಲ ದ್ರಾಕ್ಷಿ ಎಲ್ಲ ಫ್ರೈ ಆಗಿ ಚೆನ್ನಾಗಿ ಊದ್ಕೊಂಡಿದೆ. ಈ ಥರ ದಪ್ಪ ಆದರೆ ಆಗಿದೆ ಅಂತ. ಗೋಡಂಬಿನೂ ಕೂಡ ಬ್ರೌನ್ ಕಲರ್ ಬಂದಿದೆ. ಈಗೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಎತ್ಕೋಬೇಕು. ಒಂದು ಬೌಲ್ಗೆ ಈಗ ದ್ರಾಕ್ಷಿ ಗೋಡಂಬಿ ಎಲ್ಲ ಎತ್ಕೊಂಡಿದ್ದೀನಿ. ಇದಕ್ಕೆ ನಾನು ತುರಿದಿರೋಂಥ ಕ್ಯಾರೆಟ್ನ ಹಾಕೋತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗೋ ಥರ, ಸ್ವಲ್ಪ ನೀರಂಶ ಇರುತ್ತೆ, ಅದೆಲ್ಲ ಡ್ರೈ ಆಗೋ ಥರ ಹುರ್ಕೋಬೇಕು. ಸ್ವಲ್ಪ ಹೊತ್ತು ತುಪ್ಪದಲ್ಲೇ ಇದೊಂದು 3 ನಿಮಿಷ ಕಾಲ ಹುರ್ಕೊಳ್ಳೋಣ. ಬನ್ನಿ, ಈಗ ಒಂದು 3 ನಿಮಿಷ ಅಥವಾ 5 ನಿಮಿಷದಲ್ಲಿ ಈ ಥರ ನೋಡಿ ಕ್ಯಾರೆಟಲ್ಲಿರೋ ನೀರಂಶ ಎಲ್ಲ ಹೋಗಿದೆ. ಈಗ ನಾವು ಹಾಲು ಕೂಡ ಸಕ್ಕರೆನ ಹಾಕ್ಕೊಳ್ಳೋಣ. ಇದಕ್ಕೇ ಹಾಲು ಹಾಕ್ಕೊಳ್ಳೋಣ. ನೀರಂಶದಲ್ಲೇ ಕ್ಯಾರೆಟ್ ಚೆನ್ನಾಗಿ ಬೆಂದಿರುತ್ತೆ. ಆಗ ನಾವು ಸಕ್ಕರೆ ಎಷ್ಟು ಬೇಕೋ ಅಷ್ಟು ನೋಡಿ, ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವೀಟ್ ಹಾಕೋಬೋದು ಸಕ್ಕರೆನ, ಇಲ್ಲ ಅನ್ನಂಗಿದ್ರೆ ಕಡಿಮೆನೇ ಹಾಕ್ಕೋಬೇಕು. ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಇದು ಹಾಲಲ್ಲೂ ಕೂಡ ತುಂಬಾ ಚೆನ್ನಾಗಿ, ಇನ್ನೂ ಚೆನ್ನಾಗಿ ಬೇಯುತ್ತೆ ಹಾಲಲ್ಲೂ ಕೂಡ. ಇದಕ್ಕೆ ನೀರೆಲ್ಲ ಹಾಕಿ ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ, ಹಾಲಲ್ಲೇ ಬೇಯಿಸಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ವಾರ ಆದರೂ ಇಟ್ಕೊಂಡು ತಿನ್ಬೋದು, ಏನೂ ಆಗಲ್ಲ. ಒಂದು ವಾರದ ಗಂಟ ಇರೋದೇ ಇಲ್ಲ, ಮಾಡಿದ್ರೆ ಖಾಲಿನೇ ಆಗಿಬಿಡುತ್ತೆ, ಅಕಸ್ಮಾತ್ ಮಿಕ್ಕಿದ್ರೆ ಅಂತ ಹೇಳ್ತಾ ಇರೋದು ಅಷ್ಟೇ. ನೋಡಿ, ಹಾಲಂಶ ಎಲ್ಲ ನೀಟಾಗಿ ಬಿಟ್ಕೊತು, ಸಕ್ಕರೆದು ಹಾಲಲ್ಲೇ ಚೆನ್ನಾಗಿ ಬೇಯುತ್ತೆ. ಈಗಲೇ ಏಲಕ್ಕಿ ಪುಡಿನೂ ಹಾಕೋತಾ ಇದ್ದೀನಿ ನಾನು. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ಈಗ ಇದೊಂದು 5 ನಿಮಿಷ ಹಾಲು ಸಕ್ಕರೆ ಎಲ್ಲ ಚೆನ್ನಾಗಿ ಹಿಂಬ್ರಬೇಕು. ಅದರಲ್ಲೇ ಕ್ಯಾರೆಟು ಇನ್ನೂ ಕೂಡ ಸ್ವಲ್ಪ ಬೇಯುತ್ತೆ. ಇದೆಲ್ಲ ಬೆಂದು ಗಟ್ಟಿಯಾಗಲಿ. ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸೋಣ. ಈಗ ಒಂದು 5 ನಿಮಿಷ ಆಗಿದೆ. ನಾನು ಕ್ಯಾಪ್ ತೆಗಿತಾ ಇದ್ದೀನಿ ಮುಟ್ಲನ. ನೋಡಿ, ನೀರೆಲ್ಲ ತುಂಬ ಚೆನ್ನಾಗಿ ಹಿಂಬ್ರಿಕೊಂಡಿದೆ. ಬಾಣಲಿಲಿ ಕಚ್ಕೊತಾನೆ ಇಲ್ಲ. ಈಗ ಆಗಿದೆ ಅಂದರೆ ರೆಡಿಯಾಗಿದೆ ಅಂತ. ಸಿಲ್ವರ್ ಬಾಣಲಿ ಇಕ್ಕಿದ್ರೆ ನೀವು ಆವಾಗವಾಗ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಈ ಥರ ನಾನ್ ಸ್ಟಿಕ್ ಬಾಣಲಿ ಇಟ್ಟಿರೋದ್ರಿಂದ ಸಿಯೋ ಚಾನ್ಸಸ್ ಕಡಿಮೆ ಇರುತ್ತೆ, ಜಾಸ್ತಿ ಸಿಯಲ್ಲ. ಈಗ ನಾನು ಹುರ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿನ ಹಾಕೋತಾ ಇದ್ದೀನಿ. ಇದಕ್ಕೇ ಇನ್ನೂ 1 ಸ್ಪೂನ್ ಆಗೋಷ್ಟು ತುಪ್ಪನೂ ಹಾಕೋತೀನಿ. ಇದು ಫೈನಲ್ಲು, ಇಷ್ಟು ಹಾಕಿದ್ರೆ ಸಾಕು, ಕ್ಲಿಯರಾಗಿ ಮುಗಿಯುತ್ತೆ. ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ಇಷ್ಟೇ. ಈಗ ಹಾಕಿ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಓಕೆ, ಇದಾಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಕ್ಯಾರೆಟ್ ಹಲ್ವಾ, ನಾಲ್ಗೆ ರುಚಿ ಹೆಚ್ಚಿಸುವಂತಹ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆ.
ಸ್ವೀಟು ಕೂಡ ಒಂದೇ ಲೆವೆಲಲ್ಲಿದೆ. ತುಂಬ ಈಸಿಯಾಗಿ ಮಾಡ್ಕೊಡುವಂಥ ಕ್ಯಾರೆಟ್ ಹಲ್ವ. ಈ ಕ್ಯಾರೆಟ್ ಹಲ್ವ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.